ನಿಮ್ಗೆಲ್ಲ ಗೊತ್ತು ನಾವು ಏನ್ ಸೇರಿದೀವಿ. ನಾವು ನಮ್ಗೆ ನಮ್ಮ ಕೈಲಾದಷ್ಟು ಕೆಲವು ಬಡವರಿಗೆ ಕೆಲವು ದಾನ ಮಾಡಿದ್ವಿ. ಏನ್ ಮಾಡಿದ್ವಿ? ಅಕ್ಕಿ, ರವಾ, ಎಣ್ಣೆ, ಪೇಸ್ಟ್, ದಿನನಿತ್ಯದ ವಸ್ತುಗಳನ್ನ ನಾವು ಕೈ ಕೊಡ್ಬೇಕು. ನಿಮ್ಗೆಲ್ಲ ಗೊತ್ತು ಶೇರಿಂಗ್ ಇಸ್ ಕೇರಿಂಗ್. ಶೇರಿಂಗ್ ಇಸ್ ಕೇರಿಂಗ್. ನಮ್ಮ ಹತ್ರ ಇರುವಂತಹ ವಸ್ತುಗಳನ್ನ ಬೇರೆಯವರಿಗೆ ನಮ್ಮ ಕೈಲಾದಷ್ಟು, ಯಾಕಂದ್ರೆ ದೇವರು ನಮ್ಗೆ ಚೆನ್ನಾಗಿ ಕೊಟ್ಟಿದ್ದಾರೆ. ಚೆನ್ನಾಗಿ ಕೊಟ್ಟಾಗ ಏನ್ ಮಾಡ್ಬೇಕು? ಅನಾಥರು ಮತ್ತೆ ನೀಡಿ ಪರ್ಸನ್ಸ್ಗೆ ನಮ್ಮ ಕೈಲಾದಷ್ಟು ಸಹಾಯನ ಮಾಡಬೇಕು. ಈ ಗುಣನ ನಾವು ಈಗಲೇ ನಮ್ಮಲ್ಲಿ ಏನ್ ಮಾಡ್ಕೋಬೇಕು? ಡೆವಲಪ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಮ್ಮ ಶಾಲೆ ಏನ್ ಮಾಡಿದ್ವಿ? ಡೊನೇಷನ್ ಅಂದ್ರೆ ನಮ್ಮ ವಸ್ತುಗಳನ್ನ ಕಲೆಕ್ಟ್ ಮಾಡಿ ನಮ್ಮ ಅವಶ್ಯಕತೆ ಇರುವಂತಹ ವ್ಯಕ್ತಿಗಳಿಗೆ ನಾವು ಇದನ್ನ ಕಳಿಸ್ಕೊಡ್ತೇವೆ. Actually, charity is a selfless act, isn't it? You got to help the poor people. It gives a major impact on society, where you are giving some relief funds. What provisions have to be provided by government? Maybe they are lacking with something as such. That's the reason we got to help them from our end. So, will you do it continuously? Yeah. All right. Thank you. ಆಧ್ಯಾತ್ಮಿಕ ಚಟುವಟಿಕೆಗಳ ಮುಖಾಂತರ ಅವ್ರನ್ನ ಸಮಾಜದಲ್ಲಿ ಒಂದು ಒಳ್ಳೆ ರೀತಿ ಜೀವನ ಮಾಡೋಕ್ಕೋಸ್ಕರ ದಾರಿ ಮಾಡ್ಕೊಳ್ತೀವಿ. ಅರ್ಥ ಇದೆ ಅಂತ ನಾನು ಹೇಳ್ತಾ ಇರೋದು. ಈಗ ಯಾರೋ ನಿಮ್ಮ ಫ್ರೆಂಡ್ಸು ನಿಮ್ಮ ಏಜೋನು ಎಲ್ಲೋ ಓದಿರಲ್ಲ, ಅವ್ರ ಅಪ್ಪ ಅಮ್ಮ ಸರಿಯಾಗಿ ಗಮನ ಹರಿಸಿರಲ್ಲ, ಅವನೇನ್ ಮಾಡಿರ್ತಾನೆ? ದಾರಿ ತಪ್ಪಿರ್ತಾನೆ. ಎಲ್ಲೋ ವರ್ಷ ಬಂದಿರ್ತಾನೆ, ಚಿಕ್ಕ ಚಿಕ್ಕ ಮಕ್ಕಳು ಕೆಲವು ಅಫೆನ್ಸ್ ಮಾಡ್ತಾರೆ, ಕೆಲವು ಚಿಕ್ಕದಿರ್ತಾರೆ, ಅವರೆಲ್ಲ ರಿಮೈಂಡ್ ಹೋಗ್ತಾ ಹೇಳಿದ್ದಾರೆ ಇಂಗ್ಲೀಷಲ್ಲಿ. ಅಂದ್ರೆ ಬಾಲಪರಾಧಿ ಜೀವ ಅಂತ ಹೇಳ್ತಾರೆ. ಬಾಲಪರಾಧಿ ಜೀವ ಅಂದ್ರೆ ಏನಂದ್ರೆ ಯಾವ ವ್ಯಕ್ತಿ ಅಂದ್ರೆ ಯಾವ 15 ವರ್ಷದ ಹೊರಗಡೆ ಇರ್ತಾರೆ, ಅದರದ್ದು ತಕ್ಷಣ ಪೊಲೀಸರವರಿಗೆ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗಿ 4 ವರ್ಷ ಇರ್ತಾರೆ. ಅದು ಜೈಲಂತೀವಿ. ದೊಡ್ಡ ಹೋಗೋದೆಲ್ಲ ಜೈಲು. ಅದಕ್ಕೆ ಇಂಡಿಪೆಂಡೆಂಟ್ ಅಂತ ಇಂಗ್ಲೀಷಲ್ಲಿ. ಬಟ್ ನೀವು ಅಂಡರ್ 18 ಇದ್ದೀರಾ ಮಕ್ಕಳು, ಆ ಥರದ ಅಫೆನ್ಸ್ ಮಾಡಿದ್ರೆ ಅದಕ್ಕೆ ಸರ್ಕಾರದವರು ರಿಮೈಂಡ್ ಹೋಗಿ ಇರ್ತಾರೆ. ಅದರಲ್ಲೆಲ್ಲ ವ್ಯವಸ್ಥೆ ಇರುತ್ತೆ. ಫಾರ್ ಎಕ್ಸಾಂಪಲ್ ರೇಸ್ ಮಾಡ್ತಾರೆ, ಅವ್ರು ಎಕ್ಸರ್ಸೈಸ್ ಮಾಡಬೇಕಾ ಅನುಕೂಲ ಮಾಡ್ಕೊಡ್ತಾರೆ, ಯೋಗಾಸನ ಮಾಡಬೇಕಾ ಅನುಕೂಲ ಮಾಡ್ಕೊಡ್ತಾರೆ. ಮತ್ತು ಇನ್ನೇನಾದ್ರು ಎಕ್ಸ್ಟ್ರಾ ಅಡಿಷನಲ್ ಆಗಿ ಏನಾದ್ರು ಟೆಕ್ಸ್ಟ್ ಬುಕ್ಸ್ ಬೇಕು, ಒಂದು ಜನರಲ್ ನಾಲೆಡ್ಜ್ ಏನಾದ್ರು ಬೇಕು, ಎಲ್ಲ ರೀತಿ ಸೌಲಭ್ಯಗಳು ಸರ್ಕಾರದಿಂದ ಒದಗಿಸ್ಕೊಡ್ತಾರೆ. ಬಟ್ ನಾವೇನು ಮಾಡ್ತೀವಿ, ಇದರ ಪ್ರೈವೇಟ್ ಸೆಕ್ಟರಲ್ಲಿ ಈಗ ಯಾವುದೋ ಒಂದು ಮಗು ತಪ್ಪು ಮಾಡೋದು ಅಂತ ಹೇಳ್ಬಿಟ್ಟು ಅವ್ರ ತಂದೆ ತಾಯಿ ಸೇರಿಸ್ತಾರೆ ಗೊತ್ತಾ? ಈಗ ಟೀಚರ್ ತಪ್ಪು ಮಾಡಿದ್ರೆ ಏನು ಮಾಡ್ತಾರೆ, ಒಂದು ಸರಿ ಹೇಳ್ತಾರೆ, 2
ಅದೇ ರೀತಿ ನಮಗೆ ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಏನು ಮಾಡಬೇಕು ಎಲ್ಲ ಇರ್ತಾರೆ. ಸೊ ಅದೇ ರೀತಿ ಈ ನಮ್ಮಲ್ಲಿ ಕೆಲವು ಮಕ್ಕಳು ಅನಾಥ ಮಕ್ಕಳಿರ್ತಾರೆ. ಅದಾಯ್ತಾ, ಅವ್ರ ಪೇರೆಂಟ್ಸ್ ಯಾರು ಅಂತ ರೆಕಗ್ನೈಸ್ ಮಾಡೋವಷ್ಟು ನಾಲೆಡ್ಜ್ ಇರಲ್ಲ ಅವ್ರಿಗೆ. ಮೆಮೊರಿ ಲಾಸ್ ಆಗ್ಬಿಟ್ಟಿರ್ತದೆ. ಗಜನಿ ಅಂತೀರ ಗೊತ್ತಾ, ಗಜನಿ ಆಗ್ಬಿಟ್ಟಿರ್ತಾರೆ ಅವರು. ಆ ಥರ ಗಜನಿಗಳನ್ನೆಲ್ಲ ಕರ್ಕೊಂಡು ಇಂಥರ ರೆಡಿ ಮಾಡಿ ಒಂದು ಒಳ್ಳೆ ಯೂನಿಫಾರ್ಮ್ ಹಾಕಿ ಆಮೇಲೆ ಹೊರಗಡೆ ಬರೋದು ನಮ್ಮ ಉದ್ದೇಶ. ಈ ಹಂತದಲ್ಲಿ ಯಾವ ಮಕ್ಕಳನ್ನ ತಂದೆ ತಾಯಿ ಕರ್ಕೊಂಡು ಸೇರಿಸ್ತಾರೆ ಅವರು ನಮಗೆ ಒಂದು ಸ್ಪೀಚ್ ಕೊಡ್ತಾರೆ. ಅದು ನಮ್ಗೆ ಹೆಚ್ಚು ಸರಿ ಕೂಗಲ್ಲ. ಹಾಗಾಗಿ ಈಗ ಯಾರಾದರೂ ಉದಾಹರಣೆ ಮಾಡಿಸಿಲ್ಲ ಕೊನೆಟ್ ಮಾಡೋ ಆ ಕಡೆ ತಂದುಕೊಟ್ಟಾಗ ನಾವು ಅದನ್ನ ಸ್ವೀಕರಿಸ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಕೂಲಲ್ಲಿ ಮಾತಾಡ್ತೀವಿ, ನಿಮ್ಮ ಆಚರಣೆ ಮಾತಾಡ್ತೀವಿ, ನಿಮ್ಮ ಸುಮ್ಮನೆ ಮಾತಾಡ್ತೀವಿ, ನಿಮ್ಮ ಮಾತಾಡ್ತೀವಿ, ಅವರೆಲ್ಲ ಕೋಆಪರೇಟ್ ಮಾಡಿದಾಗ ನಿಮ್ಮ ಕೈಯಲ್ಲಿ ಕಾಂಟ್ರಿಬ್ಯೂಷನ್ ನೀವು ಮಾಡಿದ್ದೀರ. ಅದಾಯ್ತಾ, ನಿಮ್ಮ ಕೈಯಲ್ಲಿ ಏನಾಗುತ್ತೆ ಅದು ನಾವು ಅಷ್ಟು ಇಷ್ಟು ಅಂತ ಏನಾದರೂ ಮಾಡಿಲ್ಲ ಕಂಪಲ್ಸರಿ ಎಲ್ಲರೂ ಮಾಡಿರ್ಬೋದು. ಅದ್ರ ಜೊತೆಗೆ ಈ ಡೊನೇಷನ್ ಅನ್ನೋದು ನಿಮ್ಮ ಬರೀ ಬ್ಲಡ್ಡೇ ಬರ್ಬೋದು. ಬಂದಿಲ್ಲ ಅಲ್ವಾ, ₹1 ಆದ್ರೂ ದಾನ ಧರ್ಮ ಮಾಡೋದು. ಅದನ್ನ ಯಾರಿಗಾದ್ರೂ ಸರಿ ಹೋಗೋದು ಕೈಗಳು ಕರೆಕ್ಟಾಗಿ ಯಾರು ಎಕ್ಸಸ್ ಹೇಳ್ತೀವಿ ಅಸಹಾಯಕ ಅಂತ ಏನು ಹೇಳ್ತೀವಿ ನಿಮ್ಮ ಕೈಲಾದಷ್ಟು ಹೆಲ್ಪ್ ಮಾಡೋದು. ಅದಾಯ್ತಾ, ಇಷ್ಟು ನಮ್ಮ ಸಂಸ್ಥೆಯ ಉದ್ದೇಶ. ಇದನ್ನ ನಾವು ಕಳೆದ 2 ವರ್ಷದಿಂದ ಮಾಡ್ಕೊಂಡು ಬಂದಿದ್ವಿ. ಸುಮಾರು ಹೆಚ್ಚುಗಳು 950 ಮಕ್ಕಳು ರೆಡಿ ಮಾಡಿ ಹಾಸ್ಪಿಟಲ್ ಕಳಿಸಿದ್ವಿ. 20% ಅಷ್ಟೇ ರಿಕವರಿ ಆಗ್ತಾ ಹೋಗ್ತಾರೆ. ಅವ್ರಿಗೆ ದೇವರೇ ಬಂದು ಬಿಡಕ್ಕಾಗಲ್ಲ. ಅವ್ರೇನಿದ್ರು ಜೈಲಿಗೆ ಹೋಗ್ಬೇಕು, ಇಲ್ಲ ಸಪೋರ್ಟ್ ಮಾಡಬೇಕು, ಬೇರೆ ದಾರಿಯವರಿಗೆ ಆಯ್ತಾ. ಬಟ್ ಈಗಿರೋ ಮಕ್ಕಳು ತಪ್ಪು ಕೂಡಿದ್ರು ಯಾವತ್ತಿದ್ರು ಡೊನೇಷನ್ ಮಾಡದೇ ಆ ಮಕ್ಕಳನ್ನ ನೀವು ರಿಕವರ್ ಮಾಡುವಂತ ಸ್ಟೇಜಲ್ಲಿ ಇರಬೇಕು. ಯಾರನ್ನು ಪಾರ್ಟಿಸಿಪೇಟ್ ಮಾಡೋದಾಗಲಿ ಈಗ ತುಂಬಾ ತಪ್ಪು. ನೀವು ಮಾಡೋದು ಡ್ರಿಂಕ್ಸ್ ಮಾಡೋದು ಅಷ್ಟಲ್ಲ. 18 ವರ್ಷದ ಒಳಗಡೆ ಒಂದು ಗಾಡಿ ಹೋಗ್ಬೇಕು ಅಪರಾಧ. ನಮ್ಮ ಸೆಕೆಂಡ್ ಸ್ಕೂಲ್ ಯಾವ ಈಗ ಹುಡುಗರಿಗೆ ಗಾಡಿ ಕೊಟ್ಟಿದ್ರು, ಅವಾಗ ಯಾರಿಗೂ ಗೊತ್ತಿಲ್ಲ. ಅಷ್ಟು ಮುಖ್ಯ ಏಜ್ ಆಗಿತ್ತು, ಅಜ್ಜಿ ಹೋಗ್ಬಿಟ್ಟವರು. ಈಗೇನ್ ಮಾಡೋದು ಪೊಲೀಸರು ಆ ಸೀನ್ಗೆ ಅವರಿಗೆ ಅಮ್ಮನೂ ಜೈಲಾಗಲ್ಲ, ಅವ್ರಿಗೂ ಜೈಲಾಗಲ್ಲ. ಅವ್ರು ಮಾಡಿದ್ರು ತಪ್ಪಿಲ್ಲ. ಅದಕ್ಕೆ ಯಾವತ್ತಾಗಲಿ ನಿಮ್ಮ ಟೀಚರ್ಸ್ ಏನ್ ಹೇಳ್ಕೊಡ್ತಾರೆ ಅದನ್ನು ಕಲ್ತ್ಕೋಬೇಕು. ಆಮೇಲೆ ಜೀವನದಲ್ಲಿ ಡಿಸಿಪ್ಲಿನ್ ತುಂಬಾ ಮುಖ್ಯ. ಅರ್ಥ ಆಯ್ತಾ? ಎಲ್ಲರೂ ಡಿಸಿಪ್ಲಿನ್ ಆಗಿ ಇರ್ತೀರಾ? ಡೈಲಿ ಸ್ನಾನ ಮಾಡ್ತೀರಾ? ಡ್ರೆಸ್ ಔಟ್ ಮಾಡ್ತೀರಾ? ನೀವು ಮಾಡ್ತೀರಾ? ಯಾರು ಹೇಳ್ತೀರಾ? ಮಾಡೋದು ಮತ್ತೆ ಕೆಲಸ ಅಷ್ಟೇ ಇರ್ತಾವೆ. ನೀವು ಊಟ ಮಾಡ್ಬಿಡ್ತಾ ಊಟ ಮಾಡ್ಕೊಳ್ವಾ ಮಾಡ್ತೀನಿ ಅಂತ ಹೇಳ್ಬೇಕು. ಎದೇ ಇರಲಿ, ಸ್ಕೂಲ್ ಕಾಂಪೌಂಡ್ ಒಳಗಡೆ ಇರ್ಬೋದು, ಪಬ್ಲಿಕ್ ಪ್ಲೇಸ್ ಅಲ್ಲಿ ಇರ್ಬೋದು, ಅಥವಾ ಮನೆ ಅಕ್ಕಪಕ್ಕ ಇರ್ಬೋದು, ಇವತ್ತಿಗೆ ಒಂದಿಷ್ಟೆಲ್ಲ ಕಸ ಗುಡಿಸ್ಬಿಟ್ಟು ಅಷ್ಟೆಲ್ಲ ಕ್ಲೀನ್ ಮಾಡೋವಷ್ಟು ವ್ಯವಸ್ಥೆ ಇರ್ತದೆ. ಸೊ ಮಾಡಬೇಕು. ನಾವು ನಮ್ಮ ಪರಿಸರ, ನಮ್ಮ ನೆರೆಯವರ ನೈಬರ್ಸ್ ಅಂತ ಏನು ಹೇಳ್ತೀವಿ ಅದೆಲ್ಲ ನೀಟಾಗಿ ಅರ್ಥ ಆಯ್ತಾ? ಸೊ ಈ ಒಂದು ಕೆಲಸದ ಈ ಒಂದು ಫೀಲ್ಡ್ ಅಲ್ಲಿ ನಮ್ಗೆ ಆರ್ಥಿಕವಾಗಿ ಅಂದ್ರೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗುತ್ತೆ. ಈಗ ನಮ್ಮ ಹತ್ರ ಇವತ್ತಿಗೆ 70 ಜನ ಮಕ್ಕಳವ್ರೆ. 70 ಜನದಲ್ಲಿ 50 ಜನ ಮಕ್ಕಳು ಮಾತ್ರ ನಿಮ್ ತರ ತಂದೆ ತಾಯಿ ಅವರ ಈಗ ನಿಮ್ಗೆ ನಮ್ಮ ಅಪ್ಪ ಅಮ್ಮ ಫೀಸ್ ಕಟ್ಬಿಟ್ಟು ಸ್ಕೂಲಲ್ಲಿ ಸೇರಿಸ್ತವ್ರೆ. ಅದೇ ತರ ನಮ್ಮಲ್ಲಿ ಸೇರಿಸ್ಬಿಟ್ಟು ಅವರು ಅಮೌಂಟ್ ಅಂತ ಪೇ ಮಾಡ್ತಾರೆ. ಅದು ನಮ್ಮ ಬಾಡಿಗೆ ಆಗ್ಬೋದು, ಎಲೆಕ್ಟ್ರಿಕ್ ಬಿಲ್ ಆಗ್ಬೋದು, ಊಟ ತಿಂಡಿ ಆಗ್ಬೋದು, ಟ್ಯಾಬ್ಲೆಟ್ಸ್, ಕಟಿಂಗು, ಶೇವಿಂಗು, ಅದಕ್ಕೆಲ್ಲ ಸರಿ ಹೋಗ್ಬಿಟ್ಟಿರ್ತದೆ. ಬಟ್ ಕೆಲವೊಂದು ಮಕ್ಕಳು ಈಗ ನಾನೇನು ಹೇಳಿದೆ ನಿಮ್ಗೆ, ಈಗ ಆರ್ಫನ್ಸ್ ಅಂತ ಹೇಳ್ತೀವಲ್ವ, ಅನಾಥ ಮಕ್ಕಳು ಇರ್ತಾವಲ್ಲ, ಅವ್ರಿಗೆ
ಕೆಲವರು ಅಬ್ನಾರ್ಮಲ್ ಆಗಿರ್ತಾನೆ. ಯಾರೋ ಬೆಂಗಳೂರು ಹುಡುಗ ಅಲ್ಲಿಂದ ಟ್ರೈನ್ ತಪ್ಪಿಸ್ಕೊಂಡು ಮೈಸೂರಿಗೆ ಹೋಗ್ಬಿಟ್ಟಿರ್ತಾನೆ. ಅವನ ಮನೆ ಬೆಂಗಳೂರಲ್ಲಿ ಇದ್ದೆ, ಈ ಏರಿಯಾದಲ್ಲಿ ಇದ್ದೆ ಅಂತ ಅವ್ನು ತಿಳ್ಕೊಳಕ್ಕೆ 3 ತಿಂಗಳು ಟೈಮ್ ಹಿಡಿತದೆ. ಆ ಒಂದು ಮಧ್ಯ ಗ್ಯಾಪ್ ಏನಿರ್ತದೆ ಅದರಲ್ಲಿ ಅವ್ನು ಯಾವ್ದಾದ್ರು ಒಂದು ಕ್ರೈಮ್ ಮಾಡ್ಬಿಡ್ಬೋದು, ಇಲ್ಲ ಅವನೇನಾದ್ರೂ ಸೂಸೈಡ್ ಅಟೆಂಪ್ಟ್ ಮಾಡ್ಬಿಡ್ಬೋದು, ಏನಾದ್ರೂ ಮಾಡ್ಕೊಂಡ್ಬಿಡ್ಬೋದು. ಮನುಷ್ಯನಿಗೆ ತಲೆ ಕೆಡ್ತು ಅಂದ್ರೆ ಅವ್ನು ಅಬ್ನಾರ್ಮಲ್ ಆಯ್ತು ಅಂದ್ರೆ ಅವ್ನ ಏನ್ ಮಾಡ್ತಾನೆ ಅಂತ ಅವ್ನಿಗೆ ಗೊತ್ತಿರಲ್ಲ. ಅರ್ಥ ಇದೆ ಅಂತ ಹೇಳ್ತಾರದು. ಅದೇ ತರ ಇವತ್ತು ನೀವು ಎಲ್ಲ ಮಕ್ಕಳು ಸೇರಿ, ಮತ್ತೆ ನಿಮ್ಮ ಟೀಚರ್ಸ್ ಸೇರಿ, ಮತ್ತೆ ನಿಮ್ಮ ಮ್ಯಾನೇಜ್ಮೆಂಟ್ ಅವ್ರು ಸೇರಿ ಇಷ್ಟೆಲ್ಲ ನೀವು ಕಾಂಟ್ರಿಬ್ಯೂಷನ್ ಮಾಡಿದ್ದೀರಾ. ಮುಂದಿನ ದಿನಗಳಲ್ಲಿ ಇದನ್ನ ಹೆಚ್ಚಿಗೆ ಪ್ರಮಾಣದಲ್ಲಿ ಮಾಡಿ ನಾವು ನಮ್ಮ ಕೈಲಾದಷ್ಟು ಮ್ಯಾಕ್ಸಿಮಮ್ ಸರ್ವಿಸ್ ಮಾಡ್ತೀವಿ ಅಂತ ಹೇಳಿದ್ದೀವಿ. ಅದ್ರ ಜೊತೆಗೆ ನಿಮ್ಮ ಆದಿರಾಮ್ ಮೆಮೊ ಈ ಸಂಸ್ಥೆ ಮುಖ್ಯಸ್ಥರಿದ್ದಾರೆ, ನಮ್ಮ ಸೆಕ್ರೆಟರಿ ಅವರು, ಅವರಿಗೆ ನಾವೊಂದು ನೆನಪಿನ ಕಾಣಿಕೆ ಕೊಡೋದ್ರ ಮೂಲಕ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಈ ಒಂದು ನೆನಪಿನ ಕಾಣಿಕೆಯನ್ನು ಸಲ್ಲಿಸ್ತಿದೆ. ನೀವೆಲ್ಲ ತುಂಬಾ ಜೋರಾಗಿ ಕ್ಲಾಪ್ಸ್ ಹಾಕಿ they gave us the momentum now, so we have something for them. We have something for them. Say no to drugs.